ಹಾಲೆಲೂಯ, ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ ಪ್ರಿಯರೇ. ಈ ದಿನದ ಧ್ಯಾನಕ್ಕಾಗಿ ತೆಗೆದುಕೊಂಡಂಥದ್ದು ಯೆಹೋಶುವ 1:8. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿ ಇರಲಿ, ಹಗಲು ಇರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗಿರುವಿ. ಆಮೇನ್. ಹಾಲೆಲೂಯ. ದೇವರ ವಚನವು ಹೇಳುತ್ತದೆ, ಈ ಧರ್ಮಶಾಸ್ತ್ರ ಅಂದರೆ ಈ ದೇವರ ವಾಕ್ಯವು ಯಾವಾಗಲೂ ಹಗಲು ಇರುಳು ಯಾವಾಗಲೂ ನಿನ್ನ ಬಾಯಲ್ಲಿ ಇರಲಿ. ಯಾವಾಗಲೂ ನಮ್ಮ ಬಾಯಲ್ಲಿರುವುದಾದರೆ ನಾವು ಅದನ್ನೇ ಕೈಗೊಂಡು ನಡೆದು ಧ್ಯಾನಿಸುವರಾಗುವುದಾದರೆ ನಮ್ಮ ಮಾರ್ಗದಲ್ಲೆಲ್ಲ ನಮಗೆ ಸಫಲವನಾಗಿದ್ದು ನಾವು ಕೃತಾರ್ಥನಾಗಿರುವ ಹಾಗೆ ದೇವರು ಮಾಡ್ತಾರಂತೆ. ಹೌದು ಪ್ರಿಯರೇ, ಹಗಲಿರುಳು ಇದನ್ನು ನಾವು ಧ್ಯಾನಿಸುವರಾಗಿರಬೇಕು. ಯಾವಾಗಲೂ ಸತ್ಯವೇದ ವಾಕ್ಯಗಳನ್ನು ಕೇಳುವಾಗ ನಮ್ಮ ಹೃದಯದಲ್ಲಿಟ್ಟು ನಮ್ಮ ಧ್ಯಾನದಲ್ಲಿ ಆ ವಾಕ್ಯಗಳನ್ನ ತರಬೇಕು. ಇವು ನಮ್ಮ ಫೋನ್ ಖಾಲಿ ಆಗಿದ ತಕ್ಷಣ ನಾವೇನು ಮಾಡ್ತೀವಿ, ಚಾರ್ಜ್ ಹಾಕ್ತೀವಿ. ಫೋನ್ ಸ್ವಿಚ್ ಆಫ್ ಆಗಬಾರ್ದು, ಚಾರ್ಜ್ ಮಾಡ್ತೀವಿ, ಹೌದಲ್ವಾ? ಅದೇ ರೀತಿಯಾಗಿ ನಮ್ಮ ಜೀವಿತಗಳಲ್ಲಿ ದೇವರ ವಾಕ್ಯವಿಲ್ಲ ಅಂದರೆ ನಾವು ಬದುಕೋಕೆ ಆಗಲ್ಲ. ದೇವರ ವಾಕ್ಯವು ಅನುದಿನವೂ ನಮಗೆ ಬೇಕೇ ಬೇಕು. ಈ ವಾಗ್ದಾನಗಳು ನಮ್ಮ ಜೀವಿತಕ್ಕೆ ಬೆಳಕಾಗಿರುತ್ತದೆ, ನಮ್ಮ ದಾರಿಗೆ ಬೆಳಕಾಗಿರುತ್ತದೆ. ನಮ್ಮ ಜೀವಿತವನ್ನೇ ನಡೆಸುವಂಥದ್ದು ಈ ವಾಗ್ದಾನಗಳು. ಈ ವಾಗ್ದಾನಗಳಿಲ್ಲ ಅಂದರೆ ನಾವು ಬದುಕೋಕೆ ಆಗೋದಿಲ್ಲ. ದೇವರ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ಎಂಬುದಾಗಿ. ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕ್ತಾರಂತೆ. ಹೌದು ಪ್ರಿಯರೇ, ಈ ವಾಗ್ದಾನಗಳು ನಿಮಗೂ ನಿಮ್ಮ ಕುಟುಂಬಗಳಿಗೂ ಆಶೀರ್ವಾದವಾಗಿರಲಿ. ಗಾಡ್ ಬ್ಲೆಸ್ ಯು. ಆಮೇಲೆ